ಸಮರ ಕಾದಾಟ ನೋಡಿ ಮೈದಾನ ನಂಬರ್ ಎ ಯಲ್ಲಿ ದ್ವಿತೀಯ ಪಂದ್ಯ ಸಾಗಿ ಬರುತ್ತಾ ಇದೆ. ಅಡ್ಡ ಚೆಂಡು ಎಂಬ ನಿಶಾನೆ, ಇಲ್ಲಿ ವೈಟ್ ಕಾಲ್. ವಿದ್ವಾನ ವಿಕ್ಟರ್ಸ್ ವಿಭಾಗದಲ್ಲಿ ಮೆಂಟರ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಗೌರವಾನ್ವಿತ ವಿಠಲ್ ರಶಾನ್. ಈ ಮಧ್ಯ ದಂಡು ಮತ್ತು ಚೆಂಡಿನ ನಡುವೆ ಯಾವುದೇ ಒಂದು ಸಂಪರ್ಕವಿಲ್ಲ, ನೇರವಾಗಿ ಗೋಟಪಾಲಕನ ಭದ್ರಪಕ್ಷಿಯಲ್ಲಿ ಚೆಂಡು ಚುಕ್ಕಿ ಎಸೆತವಾಗ್ತಾ ಇದೆ. 2 ಎಸೆತ ಮುಕ್ತಾಯ, ಖಾತೆಯಲ್ಲಿ 2. ಈ ಮಧ್ಯ ನೇರವಾಗಿ ದಂಡಿಸುವ ಪ್ರಯತ್ನ, ಇಲ್ಲಿ 1 ಬೌನ್ಸ್ ಮೂಲಕ ಕ್ಷೇತ್ರಪಾಲಕ ಚೆಂಡನ್ನ ಕೈಗೆತ್ತಿಕೊಳ್ಳುತ್ತಾ ಒಂದೇ ಒಂದು ರನ್ನಿಗೆ ಅವಕಾಶ. ಎಸೆತ 3 ಆಗಿದೆ. ಎಸ್ ಮತ್ತೆ ಅದೇ ಕ್ಷೇತ್ರಪಾಲಕನ ಕಡೆಯತ್ತ ಧಾವಿಸ್ತಾ ಇದೆ ಚೆಂಡು, ಯಾವುದೇ ಒಂದು ರನ್ನಿಗೆ ಅವಕಾಶವಿಲ್ಲ. ಎಸೆತ 5, 2 ರನ್ನುಗಳು ಖಾತೆಯಲ್ಲಿ. ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಗುರುರಾಜ್ ತನ್ನ ಓವರಿನ ಅಂತಿಮ ಎಸೆತ. ಈ ಮಧ್ಯ ದಂಡುಗಾರ ಯಶ್ ನನ್ನ ಕಟ್ಟಿ ಹಾಕೋ ಪ್ರಯತ್ನ. ಓವರ್ ನಂಬರ್ 1 ಮುಕ್ತಾಯ, ಖಾತೆಯಲ್ಲಿ 2 ರನ್ನಿನ ಜಮಾವಣೆಗೊಳ್ತಾ ಇದೆ. ಯಾವುದೇ ಒಂದು ಉದರಿ ಬಿಟ್ಟು ಕೊಡ್ತಾ ಇಲ್ಲ ತಂಡ. ಅದ್ಭುತವಾದ ಪಂದ್ಯವಿದು, ಒಂದು ಮುಂಜಾನೆ ಆರಂಭಗೊಂಡ ಪಂದ್ಯ ಇದು. ಖಂಡಿತವಾಗಿಯೂ ಬ್ಯಾರಲ್ಸ್ ಮತ್ತು ರೇಂಜರ್ಸ್ ಪ್ರಾಯೋಜಕಪಡಿಸುವಂತ ಕಟೀಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 13ರಲ್ಲಿ ನಾವುಗಳು. ಮೈದಾನ ನಂಬರ್ ಎ ಯಲ್ಲಿ ದ್ವಿತೀಯ ಪಂದ್ಯ ದಾಬಾ ಕ್ರಿಕೆಟರ್ಸ್ ವಿರುದ್ಧವಾಗಿ ವಿದ್ವಾನ್ ವಿಕ್ಟರ್ಸ್. 2 ತಂಡಗಳು ಸಮರ್ಥ ತಂಡಗಳಾಗಿದೆ. ಎಸ್ತಗಾರಿಕಾ ಪೀಠದಲ್ಲಿ ಶಹಾಬುದ್ದೀನ್ ತಂಡದ ಉಪ ಕಪ್ತಾನ ಶಹಾಬುದ್ದೀನ್ ರವರ ಆಗಮನ ನೋಡಿ. ಎಸ್ತಗಾರಿಕಾ ಪೀಠದಲ್ಲಿ ತಂಡದ ಕಪ್ತಾನ ಹಮ್ದಾನ್ ಉಡುಪಿ ಗೂಟಪಾಲಕನಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ತಂಡದ ಕಪ್ತಾನ ಒಂದು ಕಡೆ ಜವಾಬ್ದಾರಿಯನ್ನ ಮುಂದುವರಿಸಿಕೊಳ್ಳುತ್ತಾ, ಅದೇ ರೀತಿಯಲ್ಲಿ ಉಪಕಪ್ತಾನ ಶಹಾಬುದ್ದೀನ್ ಓರ್ವ ಆಲ್ರೌಂಡರ್ ಆಟಗಾರ. ಈ ಪಂದ್ಯಾಕೂಟಕ್ಕೆ ಗಣೇಶ್ ಕಾಟಿಪಳ್ಯ ಸರ್ ತಮ್ಮ ಆಗಮನವಾಗಿದೆ, ಗಮನಿಸಿಕೊಳ್ತಾ ಇದ್ದೇವೆ. ನಾವು ಪಂದ್ಯವನ್ನ ವೀಕ್ಷಿಸ್ತಾ ಇದ್ದೀರಿ. ಕಟೀಲ್ ಫ್ರೆಂಡ್ಸ್ ಭಾಗವಾಗಿ ತಮಗೆ ಪ್ರೀತಿಯ ಆಹ್ವಾನವನ್ನು ನೀಡಿಕೊಳ್ಳುತ್ತಾ ಈ ಮಧ್ಯ ಪಂದ್ಯ ಸಾಗುವಾಗ ದ್ವಿತೀಯ ಓವರ್ ಶಹಾಬುದ್ದೀನ್ ಭಾಗವಾಗಿ ಎಂಬಿ 1 ರನ್ನಿನ ಜೋಡಣೆಯಾಗ್ತಾ ಇದೆ. ಎಲ್ಲವನ್ನ ಗಮನಿಸಿ ಆಡಬೇಕಾಗಿದೆ, ಕಾರಣ ಸಮಯ ಪರಿಸ್ಥಿತಿ ಇವೆಲ್ಲವೂ ತಂಡಕ್ಕೆ ಆಸರಿಯಾಗಬಹುದು ಒಂದೊಂದು ಕ್ಷಣಗಳಲ್ಲಿ. ಈ ನಿಟ್ಟಿನಲ್ಲಿ ಆರಂಭಿಕ ಜೋಡಿ ಇದು, ಯಶ್ ಮತ್ತು ಎಂಬಿ. ಯಶ್ ತಾನೆದುರಿಸಿದ 3 ಎಸೆತಗಳಲ್ಲಿ ಗಳಿಸಿದ್ದು 1 ಆದರೆ ಎಂಬಿ 4ರ ಮುಂದೆ 2. ಖಾತೆಯಲ್ಲಿ ತಂಡದ ರನ್ನುಗಳು 3 ಆಗಿದೆ. ಯಾವುದೇ ಒಂದು ಉದರಿಯನ್ನು ಬಿಟ್ಟು ಕೊಡದೆ ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಶಹಾಬುದ್ದೀನ್ ಓರ್ವ ಅನುಭವಿ ಆಟಗಾರ, ಸವ್ಯಸಾಚಿ ಆಟಗಾರ, ಅದೆಷ್ಟೋ ಮೈದಾನಗಳಲ್ಲಿ ಪಂದ್ಯದ ಚಿತ್ರಣವನ್ನ ಬದಲಿಸಿದ ಓರ್ವ ಡೇಂಜರಸ್ ಆಟಗಾರ ಎಂದು ಹೇಳಿದರೆ ತಪ್ಪಾಗಲಾರದು. ಇದು ಶಹಾಬುದ್ದೀನ್. ಇದು ಶಹಾಬುದ್ದೀನ್ ನೇರವಾಗಿ ಗೂಟಕ್ಕೆ ಮುತ್ತಿಡ್ತಾ ಇದೆ ಚೆಂಡು.
ಈ ಮುತ್ತಿನ ಮುಂದೆ ಎಂಬಿ ಅಧ್ಯಾಯ ಎಸ್ ಎಂಬ ಆಟಗಾರನ ಅಧ್ಯಾಯ ಇಲ್ಲಿ ಅಂತ್ಯಗೊಳ್ತಾ ಇದೆ. ಆರಂಭಿಕ ಜೋಡಿಗೆ ಇಲ್ಲಿ ಕಡಿವಾಣ ಆಗ್ತಾ ಇದೆ. ಪ್ರಥಮ ಉದಾರಿ ಕಳೆದುಕೊಳ್ತಾ ಇದೆ ತಂಡ. ನೂತನ ದಂಡುಗಾರಿಕಾ ಪೀಠಕ್ಕೆ ದಿಲ್ಶನ್ ರವರ ಆಗಮನವಾಗ್ತಾ ಇದೆ ನೋಡಿ. ದಿಲ್ಶಾನ್ ಕೂರ್ಗೋ ಯಾವ ರೀತಿಯಲ್ಲಿ ಈ ಜವಾಬ್ದಾರಿಯನ್ನ ಮುಂದುವರಿಸುವರೆ? ಕಾರಣ 1 ಓವರ್ ಮತ್ತು 2 ಎಸೆತ ಮುಕ್ತಾಯವಾಗಿದೆ. 5 ಓವರ್ಗಳ ಪಂದ್ಯವಿದು. ಆರಂಭಿಕ ಇನ್ನಿಂಗ್ಸ್ ಅನ್ನ ಕಟ್ಟಲು ದಾಬಾ ಕ್ರಿಕೆಟರ್ಸ್ ಭಾಗವಾಗಿ ಆರಂಭಿಕ ಜೋಡಿಯಲ್ಲಿ ಪ್ರಥಮ ಉದರಿ ಕಳೆದುಕೊಳ್ತಾ ಇದೆ ತಂಡ. ಅವರ ಸ್ಥಾನವನ್ನ ತುಂಬಲು ನೂತನ ದಂಡುಗಾರಿಕಾ ಪೀಠಕ್ಕೆ ದಿಲ್ಶಾನ್ ಕೂರ್ಗೋ. ಶಾಬುದ್ದೀನ್ ಓರ್ವ ಜವಾಬ್ದಾರಿಯುತ ಆಟಗಾರ ಎಂದೇಳಿದರೆ ತಪ್ಪಾಗಲಾರದು ಎಂದು ಹೇಳಿದ ಕೂಡಲೇ ಗೂಟಕ್ಕೆ ಮುತ್ತನ್ನಿಟ್ಟಿದೆ ನೋಡಿ ಚೆಂಡು. ಕಾರಣ ಇದರಲ್ಲಿ ಅನುಭವವಿದೆ. ಈ ತಂಡದಲ್ಲಿ ಸಮರ್ಥ ಆಟಗಾರರಿದ್ದಾರೆ. ಕಪ್ತಾನನ ಸ್ಥಾನದಲ್ಲಿ ಹಮ್ದಾನ್ ಉಡುಪಿಯಾದರೆ ಉಪ ಕಪ್ತಾನನ ಸ್ಥಾನದಲ್ಲಿ ಶಾಬುದ್ದೀನ್ ಹಫೀಜ್. ಎಸ್ ಓವರಿನ ತೃತೀಯ ಎಸೆತ. ದಂಡು ಮತ್ತು ಚೆಂಡಿನ ನಡುವೆ ಮಾತುಕತೆ ಇಲ್ಲ. ಚೌಕಿ ಎಸೆತವಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ 3ರಲ್ಲಿ ರನ್ ಸ್ಥಗಿತಗೊಳ್ತಾ ಇದೆ. ದಿಲ್ಶನ್ ಎದುರಿಸಿ ಆಡಬಲ್ಲ ಆಟಗಾರ ಸ್ಟ್ರೈಕ್ ವಿಭಾಗದಲ್ಲಿ. ಚತುರ್ಥ ಎಸೆತ. ಕ್ಯಾಚ್ ಬಿಟ್ರು ಮ್ಯಾಚ್ ಕೊಟ್ರು ಎಂಬ ಮಾತು ಪರಿಣಮಿಸಬಹುದೇ? ಇಲ್ಲಿ ಅವಕಾಶ ಲಭಿಸಿದೆ. ಉತ್ತಮವಾದ ಕ್ಷೇತ್ರ ಪಾಲನೆ, ಕ್ಯಾಚ್ಗಾಗಿ ಅವಕಾಶವಿತ್ತು. ಏನೇ ಇರಲಿ ಸೀಮಾರೇಖೆಯ ಗಡಿ ದಾಟುವುದನ್ನ ಇಲ್ಲಿ ತಪ್ಪಿಸಿದ್ದಾರೆ ಕ್ಷೇತ್ರ ಪಾಲಕ. ಈ ನಿಟ್ಟಿನಲ್ಲಿ 4ರಲ್ಲಿ ಸ್ಥಗಿತ ಖಾತೆ. ದ್ವಿತೀಯ ಓವರಿನ ಪಂಚಮ ಎಸೆತ ಚಾಲ್ತಿಯಲ್ಲಿ ಶಾಬುದ್ದೀನ್ ಎದುರಿಸಿ ಆಡಬಲ್ಲ ಆಟಗಾರ ಸ್ಟ್ರೈಕ್ ವಿಭಾಗದಲ್ಲಿ ಎಂಬಿ ಎಡಗೈ ದಾಂಡಿಗ. ಸಮಾಧಾನಕರವಾದ ಹೋರಾಟ. ಎಸೆತದ ಶೈಲಿಗಳನ್ನು ನೋಡುತ್ತಾ ತಕ್ಕದಾದ ಉತ್ತರವನ್ನ ದಂಡಿನ ಮೂಲಕ ನೀಡ್ತಾ ಇದ್ದಾನೆ ಎಂಬಿ. ಈ ನಿಟ್ಟಿನಲ್ಲಿ ದ್ವಿತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿದೆ. ಶಾಬುದ್ದೀನ ತನ್ನ ಓವರಿನ ಅಂತಿಮ ಎಸೆತ. ಈ ಮಧ್ಯೆ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಂದರ್ಭ. ಎಲ್ಲೋ ಒಂದು ಕಡೆ ಕ್ಷೇತ್ರ ಪಾಲಕರು ಎರಡು ಕ್ಯಾಚ್ಗಳನ್ನ ಕೈ ಚೆಲ್ತಾ ಇದೆ. ಪಜ್ಜು ಓರ್ವ ಅನುಭವಿ ಆಟಗಾರ. ವವರಾಮ್ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಅಂಡರಾಮ್ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅದ್ಭುತವಾದ ಆರ್ಭಟದ ಆಟಗಾರ ಎಂದು ಹೇಳಿದರೆ ತಪ್ಪಾಗಲಾರದು. ಚೆಸ್ ನಂಬರ್ 33 ಫೈಜು. ಜಮಾನ್ ಬಾಯ್ಸ್ ಕಲ್ಲಡ್ಕ ಎಂಬ ತಂಡದಲ್ಲಿ ಅಂಡರಾಮ್ ಕ್ರಿಕೆಟಿಗೋಸ್ಕರ ಅದೆಷ್ಟೋ ಕಾಲದಿಂದ ಆಡಿ ಅದೆಷ್ಟೋ ಪ್ರಶಸ್ತಿಯನ್ನ ಬಾಚಿದ ಆಟಗಾರ ಈ ಆಟಗಾರ. ಏನೇ ಇರಲಿ ತಂಡದ ಈ ಒಂದು ಪಂದ್ಯಕೂಟದ ಚಿತ್ರಣವನ್ನು ನೋಡುವುದೇ ಆದರೆ ಓವರ್ ನಂಬರ್ 2 ಮುಕ್ತಾಯ ಖಾತೆಯಲ್ಲಿ 7 ರನ್ನಿನ ಜೋಡಣೆಯಾಗಿದೆ. 1 ಉದರಿಯನ್ನು ಬಿಟ್ಟುಕೊಡ್ತಾ ಇದೆ. ಇನ್ನುಳಿದ 3 ಓವರ್ಗಳಲ್ಲಿ ಎಷ್ಟು ರನ್ ಅನ್ನು ತನ್ನದಾಗಿಸಿಕೊಳ್ಳಬಹುದಾಗಿದೆ ಸವಾಲುಗಳು. ಹಫೀಜ ತೃತೀಯ ಓವರ್ ತನ್ನದಾಗಿಸಿಕೊಳ್ಳುವ ಭಾಗವಾಗಿ ಹಫೀಜ್. Now the scorecard is 7, loss of 1 wicket.
ಎಸ್, ತೀರ್ಪುಗಾರರೇ ದಯವಿಟ್ಟು ಪಂದ್ಯಾಕೂಟ ಮುಂದುವರಿಸಿಕೊಳ್ಳಿ. ವಿಳಂಬವಾಗ್ತಾ ಇದೆ ಪಂದ್ಯ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಒಂದಂತೂ ಸುಲಭದ ತುತ್ತಾಗ್ತಾ ಇದೆ ಇಲ್ಲಿ. ಈ 1 ರನ್ನಿನ ಜೋಡಣೆಯೊಂದಿಗೆ ಖಾತೆಯಲ್ಲಿ ಬದಲಾವಣೆ 8. 5 ಓವರ್ಗಳ ಪಂದ್ಯ ಇದು. ಪ್ರಥಮ ಇನ್ನಿಂಗ್ಸ್ ಅನ್ನು ಕಟ್ಟಲು ದಾಬಾ ಕ್ರಿಕೆಟರ್ಸ್ ಖಾತೆಯಲ್ಲಿ 8 ರನ್ನಿನ ಜೋಡಣೆ, 1 ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಸ್ಟ್ರೈಕ್ ವಿಭಾಗದಲ್ಲಿ ದಿಲ್ಶನ್. ಮೈದಾನ ನಂಬರ್ ಎ. ತೀರ್ಪುಗಾರರೇ ಆದಷ್ಟು ಬೇಗ ಮುಂದುವರಿಸಿಕೊಳ್ಳಿ ಪಂದ್ಯವನ್ನ. ವಿಳಂಬವಾಗ್ತಾ ಇದೆ ಪಂದ್ಯಗಳು. ಈ ಮಧ್ಯ ಡೀಪ್ ಮಿಡ್ ವಿಕೆಟ್ ಭಾಗವಾಗಿ ಸೇರಿದ ಚೆಂಡು 2 ರನ್ನಿನ ಜೋಡಣೆ ಆಗ್ತಾ ಇದೆ ಇಲ್ಲಿ. 2 ರನ್ನಿನ ಜೋಡಣೆಯೊಂದಿಗೆ ಖಾತೆಯಲ್ಲಿ 10 ದಿಲ್ಶನ್ ಸ್ಟ್ರೈಕ್ ವಿಭಾಗದಲ್ಲಿ 4 ಎಸೆತದಲ್ಲಿ 5 ರನ್ನಿನೊಂದಿಗೆ 1 ಕಡೆ. ಎಸ್, ಮುಂದುವರಿಸಿಕೊಳ್ಳುವಂತೆ ಎಸೆತ. ಈ ಮಧ್ಯೆ ನೇರವಾಗಿ ದಂಡಿಸಿದ್ರು ಉಪಕಪ್ತಾನ ಶಾಬುದ್ದೀನ್ ಕಡೆ ಧಾವಿಸ್ತಾ ಇದೆ ಚೆಂಡು. 1 ರನ್ನಿಗೆ ಅವಕಾಶ. ಈ 1 ರನ್ನಿನ ಜಮಾವಣೆಯೊಂದಿಗೆ ಖಾತೆಯಲ್ಲಿ ಬದಲಾವಣೆ 11. ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಹಫೀಜ. ಅದೇ ಭಾಗವಾಗಿ ದಂಡಿಸುವ ಪ್ರಯತ್ನ ಇಲ್ಲಿ ಎಂಬಿ. ಖಂಡಿತವಾಗಿ 1 ರನ್ನಿನ ಜೋಡಣೆ ಆಗ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಬದಲಾವಣೆ. ದಿಲ್ಶನ್ ರವರ ಆಗಮನ. 5 ಎಸೆತಗಳಲ್ಲಿ 6 ರನ್ನಿನೊಂದಿಗೆ 1 ಕಡೆ ದಿಲ್ಶನ್. ತಂಡದ ಖಾತೆಯಲ್ಲಿ ನೋಡುವುದೇ ಆದರೆ 12 ರನ್ನಿನ ಜೋಡಣೆಯಾಗಿದೆ. ತೃತೀಯ ಓವರಿನ ಪಂಚಮ ಎಸೆತ. ಅದ್ಭುತವಾದ ಮನವಿ ಇಲ್ಲಿ. ಕಾಟ್ ಬಿಹೈಂಡ್. ಕೂಟಪಾಲಕ ಇದು ಕಪ್ತಾನನ ಜವಾಬ್ದಾರಿಯನ್ನ ಮುನ್ನಡೆಸಿಯೇ ಬಿಟ್ಟಿದ್ದಾನೆ ನೋಡಿ ಹಾಮ್ದಾನ್ ಉಡುಪಿ. ಇಲ್ಲಿ ದಿಲ್ಶಾನ್ ರವರ ಉದರಿ ಕಳೆದುಕೊಳ್ತಾ ಇದೆ ತಂಡ. 2 ಉದರಿಗಳು ಕಳೆದುಕೊಳ್ತಾ ಇದೆ ತಂಡ ದಾಬಾ ಕ್ರಿಕೆಟರ್ಸ್ ವಿಭಾಗವಾಗಿ. ನಾವು ದ ಸ್ಕೋರ್ ಕಾರ್ಡ್ ಈಸ್ 12. ದಯವಿಟ್ಟು ಮುಂದಿನ ನೂತನ ದಂಡುಗಾರಿಕಾ ಪೀಠಕ್ಕೆ ಆಗಮಿಸಬೇಕು. ತಕ್ಷಣವೇ ಆಗಮಿಸಿ. ದಯವಿಟ್ಟು ವಿಳಂಬವನ್ನ ಮಾಡಬೇಡಿ. ಸಮಯ 12:20 ಮುಕ್ತಾಯವಾಗಿದೆ. ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ತಾವು ನೀಡ್ತಾ ಇದ್ದೀರಿ ಅಂತ ತಿಳ್ಕೊಳ್ತಾ ಇದ್ದಾವೆ. ನೂತನ ದಂಡುಗಾರಿಕಾ ಪೀಠಕ್ಕೆ ಶಾಹಿಲ್ ರವರ ಆಗಮನವಾಗಿದೆ. ಅಧಿಕೃತವಾದ ಮಾತುಕತೆಗೆ ಅವಕಾಶವಿಲ್ಲ. ನಿರಂತರವಾದ ಕರೆಗಳು ಬರ್ತಾ ಇದೆ ಸಂಘಟಕರಿಂದ. ದಯವಿಟ್ಟು ಮುಂದುವರಿಸಿಕೊಳ್ಳಿ ಪಂದ್ಯ. ಇನ್ನೂ ಬಹುತೇಕ ಪಂದ್ಯಗಳು ಈ ಮೈದಾನದಲ್ಲಿ ಸಾಗಿ ಬರಲಿದೆ. ಈ ನಿಟ್ಟಿನಲ್ಲಿ ತಮ್ಮಲ್ಲಿ ವಿನಮ್ರವಾದ ವಿನಂತಿ, ದಯವಿಟ್ಟು ಮುಂದುವರಿಸಿಕೊಳ್ಳಿ. ಎಸ್, ಈ ಮಧ್ಯ ಎಲ್ಲ ಒಂದು ಕಡೆ ತಪ್ಪು. ಫೈಜೂರ್ ಅವರ ಕೈ ಚೆಲ್ತಾ ಇದೆ. ಓವರ್ ನಂಬರ್ 3 ಮುಕ್ತಾಯ. ಖಾತೆಯಲ್ಲಿ 14 ರನ್ನಿನ ಜೋಡಣೆಯಾಗಿದೆ. 2 ಉದರಿ ಕಳೆದುಕೊಳ್ತಾ ಇದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 3 ಓವರ್ ನೌ ದ ಸ್ಕೋರ್ ಮೂವ್ಸ್ ಆನ್ ಟು 14, ಲಾಸ್ ಆಫ್ 2 ವಿಕೆಟ್.
ಫಾಸ್ಟ್ ಆವಡವೆ ಒಂದು ಭಯಂಕರ ಸ್ಲೋ ಒಂದು ಬೇಗ 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 ಮಾಡ್ತಾರೆ ಅಕಲು ಫೀಲ್ಡರ್ ನಾವು ಟೈಮ್ ವೇಸ್ಟ್ ಮಾಡ್ತಾರೆ ಬೇಗ ಬೇಗ ಮಾಡ್ತಾರೆ ಚತುರ್ಥ ಓವರಿನ ಚಾಲ್ತಿಯಲ್ಲಿ ಗುರುರಾಜ್ರವರು ತನ್ನ ಎರಡನೇ ಓವರನ್ನ ಮುಂದಿಡುತ್ತಾ ಇಲ್ಲಿ ಖಾತೆಯಲ್ಲಿ ನೋಡುವುದೇ ಆದರೆ 14 ರನ್ನಿನ ಜೋಡಣೆಯಾಗಿದೆ. 5 ಓವರ್ಗಳ ಪಂದ್ಯ ಇದು. 3 ಓವರ್ ಮುಕ್ತಾಯ. ಸ್ಟ್ರೈಕ್ ವಿಭಾಗದಲ್ಲಿ ಎಂಬಿ 7ರ ಮುಂದೆ 5 ರನ್ ಅನ್ನ ತನ್ನದಾಗಿಸಿಕೊಳ್ಳುತ್ತಾ ಎಂಬಿ ಒಂದು ಕಡೆ. ಸ್ಟ್ರೈಕ್ ವಿಭಾಗದಲ್ಲಿ ಜೀವಂತ. ಶಾಹಿಲ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ. ಗುರುರಾಜ್ ಓವರಿನ ಪ್ರಥಮ ಎಸೆಯಬೇಕಾಗಿದೆ. ಇಲ್ಲಿ ಈ ಪಂದ್ಯದ ಮುಂಚಿತವಾಗಿ ನಡೆದಂತಹ ಪಂದ್ಯಗಳು M9 ಸ್ಪೋರ್ಟ್ಸ್ ಈ ಸಂಸ್ಥೆ ಲೈವ್ ಟೆಲಿಕಾಸ್ಟ್ ಇದರಲ್ಲಿ ಈಗಲೇ ಪ್ರಸಾರವಾಗಿದೆ. M9 ಸ್ಪೋರ್ಟ್ಸ್ ಚಾನೆಲ್ನಲ್ಲಿ ಈ ಪಂದ್ಯಗೂಟವನ್ನ ತಾವು ನೋಡಬೇಕಾಗಿದೆ. ಖಂಡಿತವಾಗಿಯೂ ಬಹಳ ಉತ್ತಮ ರೀತಿಯಲ್ಲಿ ರವಾನಿಸಿದ್ದಾರೆ ಈ ಪಂದ್ಯಾಕೂಟದ ಚಿತ್ರಣವನ್ನ. ಓವರಿನ ದ್ವಿತೀಯ ಸತ ಗುರುರಾಜ್ ಎದುರಿಸಿ ಆಡಬಲ್ಲ ಆಟಗಾರ ಶಾಹಿಲ್. ತಿರುಗಿಸಿ ಹೊಡೆಯುವ ಪ್ರಯತ್ನ ಇಲ್ಲಿ ಕ್ಲೀನ್ ಬೌಲ್ಡ್ ಮಾದರಿಯಲ್ಲಿ ಶಾಹಿಲ್ ಅಧ್ಯಾಯ ಕೂಡ ಅಂತ್ಯಗೊಳ್ತಾ ಇದೆ. ದಯವಿಟ್ಟು ನೂತನ ದಂಡುಗಾರಿಕಾ ಪೀಠಕ್ಕೆ ದಾಬಾ ಕಡೆಯಿಂದ ಆದಷ್ಟು ಬೇಗ ಸಾಗಿ ಬರಬೇಕು. ನಿರಂತರವಾದ ಕರೆಗಳು, ಸಂಘಟಕರ ಪ್ರೆಷರ್ಗಳು ತಾವು ಗಮನಿಸ್ತಾ ಇದ್ದೀರಿ. ಕಾರಣ ಒಂದು ಪಂದ್ಯಾಕೂಟವೆಂದರೆ ಬಹಳಷ್ಟು ಪರಿಶ್ರಮವಿದೆ. ಒಂದು ಮುಂಜಾನೆ ಆರಂಭವಾದದಲ್ಲ. ಈ ನಿಟ್ಟಿನಲ್ಲಿ ತಮ್ಮ ಎಲ್ಲ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದಾವೆ. ಶುಕೇಶ್ ಭಂಡಾರಿ ನೂತನ ದಂಡುಗಾರಿಕಾ ಪೀಠಕ್ಕೆ ಆಗಮಿಸ್ತಾ ಇದ್ದಾರೆ. 5 ಓವರಿನ ಪಂದ್ಯದಲ್ಲಿ 3 ಓವರ್ ಮತ್ತು 2 ಎಸೆತ ಮುಕ್ತಾಯಗೊಳ್ಳುವಾಗ ಖಾತೆಯನ್ನ ಒಂದೊಮ್ಮೆ ನೋಡುವುದೇ ಆದರೆ 15 ರನ್ನುಗಳು. ಶುಕೇಶ್ ಭಂಡಾರಿ ತಂಡಕ್ಕೆ ಯಾವ ರೀತಿಯಲ್ಲಿ ಭದ್ರ ಬುನಾದಿಯನ್ನ ಕಟ್ಟಬಹುದೇ, ಇದಾಗಿದೆ ಸವಾಲುಗಳು. ಎಂಬಿ ಒಂದು ಕಡೆ 8ರ ಮುಂದೆ 5 ರನ್ನೊಂದಿಗೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಆದರೆ ನೂತನ ದಂಡುಗಾರಿಕಾ ಪೀಠಕ್ಕೆ ಶುಕೇಶ್ ಭಂಡಾರಿ. ಗುರುರಾಜ್ ತನ್ನ ಓವರಿನ ತೃತೀಯ ಎಸೆತ ಎಸೆಯುವರೆ ತೀರ್ಪುಗಾರರನ್ನ ದಾಟುತ್ತಾ. What a brilliant bowling. ಶುಕೇಶ್ ಭಂಡಾರಿ ಶೂನ್ಯ ಸಂಪಾದನೆಯಲ್ಲಿ ಬ್ಯಾಕ್ ಟು ಪೆವಿಲಿಯನ್. ಎಲ್ಲೋ ಒಂದು ಕಡೆ ಕುತೂಹಲ. ಎಸೆತಗಾರ ದಂಡುಗಾರನ ಎಲ್ಲ ಚಲನವಲನಗಳನ್ನ ಗಮನಿಸುತ್ತಾ ಎಸೆಯುತ್ತಾ ಇದ್ದಾನೆ. ಕಾರಣ ಅನುಭವ. ಇಲ್ಲಿ ಅನುಭವದ ಅವಶ್ಯಕತೆ ಇದೆ. ಶುಕೇಶ್ ಭಂಡಾರಿಯವರ ಇನ್ನಿಂಗ್ಸಿನ ಅವಶ್ಯಕತೆ ಇಲ್ಲಿ ಇತ್ತು. ಕಾರಣ ನಿರಂತರ ಉದರಿಗಳು ಕಳೆದುಕೊಳ್ಳುವಾಗ ಶುಕೇಶ್ ಭಂಡಾರಿ ತಂಡಕ್ಕೆ ಆಸರೆಯಾಗಬೇಕಿತ್ತು. ಏನೇ ಇರಲಿ, ಆಶೀಶ್ ರವರ ಆಗಮನವಾಗಿದೆ ನೂತನ ದಂಡುಗಾರಿಕಾ ಪೀಠದಲ್ಲಿ. ಅರಿತು ಆಡಬೇಕಾಗಿದೆ ದಾಬಾ ಕ್ರಿಕೆಟರ್ಸ್. ಕಾರಣ ನಿರಂತರವಾಗಿ ಗೂಟಗಳನ್ನು ಕಳೆದುಕೊಳ್ತಾ ಇದೆ. 15ರಲ್ಲಿ 4 ಉದರಿಯನ್ನು ಕಳೆದುಕೊಳ್ತಾ ಇದೆ. 5 ಓವರಿನ ಪಂದ್ಯವಿದು. 3 ಓವರ್ ಮತ್ತು 3 ಎಸೆತ ಮುಕ್ತಾಯಗೊಳ್ತಾ ಇದೆ. ಗುರುರಾಜ್ ಕಟೀಲ್ ಜಾದುವಾಗಿ ಪರಿಣಮಿಸಬಹುದೇ? ಗುರುರಾಜ್ ಕಟೀಲ್ ಜಾದುವಾಗಿ ಪರಿಣಮಿಸಬಹುದೇ? ಇದು ನೋಡಿ ಗುರುರಾಜ್ ಕಟೀಲ್ ದಂಡುಗಾರನನ್ನ ಕಟ್ಟಿ ಹಾಕುವ ಪ್ರಯತ್ನ. ಪ್ರತಿಯೊಂದು ಎಸೆತಗಳು ನೋಡಿ. ಎಲ್ಲೋ ಒಂದು ಕಡೆ ಆಶೀಶ್ ಹೆಗ್ಡೆ ಎಸೆತಗಾರನನ್ನ ಹರಿತು ಆಡಬೇಕಾಗಿದೆ. ಆಶೀಶ್ ಓವರಿನ ಪಂಚಮ ಎಸೆತ ಚಾಲ್ತಿಯಲ್ಲಿ. ಬ್ರಿಲಿಯಂಟ್ ಬೌಲಿಂಗ್. ಲಯಬದ್ಧವಾದ ಎಸೆತ. ಕಂಟಿನ್ಯೂ ಡಾಟ್. ಯಾವುದೇ ಒಂದು ಅಂಕವಿಲ್ಲ.
ಇದು ಇದು ಗುರುರಾಜ್ ಕಟೀಲ್ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ತನಗೆ ಕೊಟ್ಟಂತ ಜವಾಬ್ದಾರಿಯನ್ನ. ತನ್ನ ದ್ವಿತೀಯ ಓವರನ್ನ ಎಸೆಯುವಾಗ ಅಂತಿಮ ಎಸೆತ ಇದು ನೋಡಿ ಗುರುರಾಜ್. ಆದರೆ ಅಂತಿಮ ಕ್ಷಣದಲ್ಲಿ ಒಂದು ತಪ್ಪು, ಅಡ್ಡ ಎಸೆತ ಎಂಬ ನಿಶಾನೆ, ವೈಡ್ ಕಾಲ್. ಚತುರ್ಥ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಆಶೀಶ್ ಎದುರಿಸಿ ಆಡಬಲ್ಲ ಆಟಗಾರ, ಎಡಗೈ ದಾಂಡಿಗ ಗುರುರಾಜ್ ಕಟೀಲ್ ತನ್ನ ಓವರಿನ ಅಂತಿಮ ಎಸೆತ ಎಸೆಯುವಾಗ ಯಾವ ರೀತಿಯಲ್ಲಿ ಉತ್ತರವನ್ನ ನೀಡಬಹುದೇ? ಆಹಾ, ನಿಭಾಯಿಸಿಯೇ ಬಿಟ್ರು. ಇದು ಗುರುರಾಜ್ ಕಟೀಲ್ ಬಹಳ ಸಮರ್ಥವಾಗಿ ತನ್ನ ಓವರನ್ನ ನಿಭಾಯಿಸಿದ್ರು. ಓವರ್ ನಂಬರ್ 4 ಮುಕ್ತಾಯ. 16 ಖಾತೆಯಲ್ಲಿ 4 ಉದರಿಯನ್ನು ಬಿಟ್ಟು ಕೊಡ್ತಾ ಇದೆ ತಂಡ. ಇನ್ನುಳಿದ 6ರ ಮುಂದೆ ಎಷ್ಟು ರನ್ನನ್ನ ತನ್ನದಾಗಿಸಬಹುದು ದಾಬಾ ಕ್ರಿಕೆಟರ್ಸ್? Now the scorecard is 16, loss of 4 wicket after the completion of 4 over. ನೋಡಿ, ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡಿದ್ದೇವೆ. ಮೈದಾನ ನಂಬರ್ ಎ ಯಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮುಗೆ ವರರೂಪ ಮಂಗಳೂರು ವರ್ಸಸ್ ನವೀನ್ 11. ನವೀನ್ 11 ತಂಡದ ಕಪ್ತಾನ ತಮ್ಮ ಪುಟ್ಟ ಪುಟ್ಟ ಪಾದದ ಹೆಜ್ಜೆಯನ್ನ ಮುಂದುವರಿಸಿಕೊಳ್ಳಿ. ಅದೃಷ್ಟದ ನಾಣ್ಯ ಚಿಮ್ಮಿಗೆ ನಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ತಮಗೆ ಪ್ರೀತಿಯ ಕರೆ, ಸಾಗಿ ಬನ್ನಿ. ಅದೇ ರೀತಿಯಲ್ಲಿ ಎದುರಾಳಿ ತಂಡ ವರರೂಪ ಮತ್ತು ನವೀನ್ 11 ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚಿಮ್ಮುಗೆಗೆ ಕರೆಯನ್ನ ನೀಡಿದ್ದೇವೆ. ಬನ್ನಿ, ಮೈದಾನ ನಂಬರ್ ಎ ಯ ವೀಕ್ಷಕ ವಿವರಣಾ ಕೊಠಡಿಗೆ ಸಾಗಿ ಬನ್ನಿ. ಅಂತಿಮ ಓವರಿನ ನೋಡಿ ಚಿತ್ರಣ. ಅಂತಿಮ ಓವರ್ ಅಮ್ದಾನ್ ಉಡುಪಿ ತಂಡದ ಕಪ್ತಾನ, ಓರ್ವ ಗೂಟಪಾಲಕ, ಓರ್ವ ಎಸೆತಗಾರ, ಓರ್ವ ದಾಂಡಿಗ, ಓರ್ವ ಕ್ಷೇತ್ರಪಾಲಕ, ಆಲ್ ರೌಂಡರ್. ಇದು ಕಪ್ತಾನ ಅಮ್ದಾನ್ ಉಡುಪಿ. ಎಸ್, ಅಂತಿಮ ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಖಾತೆಯಲ್ಲಿ 16 ಅಂಕಗಳು. ಬಹಳಷ್ಟು ಸೊಗಸಾಗಿ ಸಾಗ್ತಾ ಇದೆ ಪಂದ್ಯಾಕೂಟಗಳು. ಎಂಬಿಯನ್ನ ಕಟ್ಟಿ ಹಾಕುವ ಯೋಜನೆ ನೋಡಿ. ಎಂಬಿ ಎಂಬ ಆಟಗಾರನನ್ನ ಕಟ್ಟಿ ಹಾಕುವ ಪ್ರಯತ್ನಗಳು ನಡೀತಾ ಇದೆ ಮೈದಾನದಲ್ಲಿ. ಕಾರಣ ಅನುಭವ. ಒಂದು ಕಡೆ ಎಂಬಿಯಲ್ಲಿ ಕೂಡ ಅನುಭವ ಇದೆ, ಮತ್ತೊಂದು ಕಡೆ ಅಮ್ದಾನಿನಲ್ಲಿ ಕೂಡ ಇದೆ. ಅಡ್ಡ ಚೆಂಡು ಎಂಬ ನಿಶಾನೆ. ಹೌಕೈ ವಿಭಾಗದಿಂದ ಆಫೀಷಿಯಲ್ಸ್ಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ನೋಡಿ. ಈ ಮಧ್ಯ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಎಂಬಿ, ಆದರೆ ಅಮ್ದಾನ್ ಇದಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ಇದು ಇನ್ನಿಂಗ್ಸಿನ ಅಂತಿಮ ಓವರ್. ಎಸೆತ 3 ಮುಕ್ತಾಯಗೊಳ್ತಾ ಇದೆ. ಇನ್ನುಳಿದ 3 ಎಸೆತಗಳ ಮುಂದೆ ಎಷ್ಟು ರನ್ನಿನ ಸಂಪಾದನೆ ನಡೆಯಬಹುದು? ನಿರಂತರವಾಗಿ ಶೂನ್ಯ ಸಂಪಾದನೆಗಳು. ದಂಡು ಮತ್ತು ಚೆಂಡಿನ ನಡುವೆ ಮಾತುಕತೆ ನಡೆಯಬೇಕಾಗಿದೆ ಎಂಬಿ. ಕಾರಣ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು 2 ಎಸೆತಗಳಿದೆ. ಯಾವ ರೀತಿಯಲ್ಲಿ ನಿಭಾಯಿಸ್ತೀರಿ ಅಮ್ದಾನ್ನ? ಅದೇ ತಪ್ಪಾಗಬಹುದೇ? ಇಲ್ಲ. ಈ ಮಧ್ಯೆ ಅಡ್ಡ ಚೆಂಡು ಎಂಬ ನಿಶಾನೆ. ಬಲಭಾಗದಿಂದ ಹೊರಗಡೆ ಚಿಮ್ಮಿದ ಚೆಂಡು, ಅಡ್ಡ ಚೆಂಡು ಎಂಬ ನಿಶಾನೆ. ಖಾತೆಯಲ್ಲಿ 18. 2 ಎಸೆತವಿದೆ ಓವರಿನ ಪಂಚಮ ಎಸೆತ ಚಾಲ್ತಿಯಲ್ಲಿ. ಲೆಗ್ ಬಾಯ್ಸ್ ಮೂಲಕ 20 ರನ್ನಿನ ಜಮಾವಣೆ. ಇದು ಇನ್ನಿಂಗ್ಸ್ ಅಂತ್ಯಗೊಳ್ಳಲು ಒಂದೇ ಒಂದು ಎಸೆತವಿದೆ, अंतिम एसत है आखिरी गेंद 5 ओवर की समाप्त पर आखिरी गेंद है। यहाँ क्या कर पाएंगे, आसान तरीका से जोड़ रहे देखिए दूसरी रन की भागने के लिए वक्त, रन आउट की खतरा, केवल 1 रन जोड़ चुकी है। देखिए
ತುಲೆ ಗ್ರೌಂಡ್ ನಂಬರ್ ಏತ ವಿಷಯ ಪನ್ನೊಂದು ಲೈನಾತ್ ಬೇಗ ಟೀಮ್ ದಕ್ಲು ಎಂಕ್ಲಾಡು ಸಪೋರ್ಟ್ ಮಾಡ್ಬಿಡು ದಾಯಂ ಪಂಡ ನಿರಂತರ ಅದು ಮ್ಯಾಚ್ ಪೋಂದಿಪ್ಪುಂಡು ಈ ಗೊಬ್ಬುಗು ಎಂಕ್ಲೋಟಿಗೆ ನಿಕ್ಲು ಸಹಕಾರದಿಂದ ಖಂಡಿತವಾದಲ ಈ ಗೊಬ್ಬದ ಯಶಸ್ವಿ ಖಂಡಿತ ಉಂಡೊಂದು ಪರಂದುಲ್ಲ ಈ ನಿಟ್ಟಿಡು ಪ್ಲೇಯರ್ ನಕ್ಲ ಆಡು ಅವೇ ಲೆಕ್ಕನೆ ಅಂಪೈರ್ ನಕ್ಲ ದಿಪ್ಪು ನಿಕ್ಲನ ಮಾತರ್ನ ಸಹಕಾರ ಮೂಳು ಎಂಕ್ಲ ನಿರೀಕ್ಷೆ ಮಂತಂದುಲ್ಲ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ ಆತಂಡು 21 ರನ್ನದ ಅವಶ್ಯಕತೆ ಉಂಡು 5 ಓವರ್ ಫಸ್ಟ್ ದ ಇನ್ನಿಂಗ್ಸ್ ಕಟ್ಟಿನಂಚಿನ ದಾಬಾ ಕ್ರಿಕೆಟರ್ಸ್ 5 ಓವರ್ 20 ರನ್ ಮಂತದ ಎದುರಾಳಿ ಟೀಮ್ಗೂ 21 ರನ್ನದ ಸವಾಲು ದೀತನ മത്സരം എത്രയും പെട്ടെന്ന് ആരംഭിക്കേണ്ടതുണ്ട് 5 ഓവറിന്റെ മത്സരമാണ് 21 റണ്ണിന്റെ ടാർഗറ്റ് ആണ് എത്രയും പെട്ടെന്ന് കടന്നു വരേണ്ടതുണ്ട് മൈതാന മണ്ണിലേക്ക് വിനീട് 5 overs required to 21 runs ದಯವಿಟ್ಟು ವರಹ ರೂಪ ಈ ತಂಡದ ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗದತ್ತ ಸಾಗಿ ಬನ್ನಿ ತಮ್ಮ ತಂಡದ ಕಪ್ತಾನ ಅದೇ ರೀತಿಯಲ್ಲಿ ವ್ಯವಸ್ಥಾಪಕರು ತಮಗೆ ಕರೆಯನ್ನು ನೀಡ್ತಾ ಇದ್ದೇವೆ ವರಹ ರೂಪ ತಂಡದ ಎಲ್ಲ ಆಟಗಾರರು ವೇದಿಕೆ ಮುಂಭಾಗಕ್ಕೆ ಸಾಗಿ ಬನ್ನಿ ಅದೇ ರೀತಿಯಲ್ಲಿ ದ್ವಿತೀಯ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗಿದೆ ಪ್ರಥಮ ಆರಂಭಿಕ ಜೋಡಿಗಳಾಗಿ ಮೈದಾನಕ್ಕೆ ಆಗಮಿಸಿದ್ದಾರೆ ನೋಡಿ ವಿದ್ವಾನ್ ವಿಕ್ಟರ್ಸ್ ವಿಭಾಗದಾಗಿ ಉಪ ಕಪ್ತಾನ ಒಂದು ಕಡೆ ಶಾಬುದ್ದೀನ್ ಅಶೋಕ್ ಮೈದಾನ್ ಮತ್ತು ಶಾಬುದ್ದೀನ್ ಅಶೋಕ್ ಮತಾಸ್ ಅಶೋಕ್ ಮತ್ತು ಶಾಬುದ್ದೀನ್ ಈರ್ವರ ಆಗಮನವಾಗಿದೆ ಆರಂಭಿಕ ಜೋಡಿ ಸ್ಥಾನದಲ್ಲಿ 21 ಸವಾಲಿದೆ 30 ಮುಂದೆ 21 ಸವಾಲಿರುವಾಗ ದೊಡ್ಡ ಹೊಡೆತಗಳ ಸಾಧ್ಯತೆಗಳು ಕಂಡು ಬರಬಹುದೇ ಕಾರಣ ಒಂದೊಂದು ಎಸೆತಕ್ಕೂ ಒಂದೊಂದು ರನ್ನಿನಾಗೆ ಸಮಾಧಾನಕರವಾಗಿ ಆಡುವುದೇ ಆದರೆ ಖಂಡಿತವಾಗಿಯೂ ಪಂದ್ಯ ವಿದ್ವಾನ್ ಭಾಗವಾಗಬಹುದು ಆದರೆ ದಾಬಾ ಕ್ರಿಕೆಟರ್ಸ್ ಭಾಗವಾಗಿ ಎಸೆತಗಾರರು ಒಂದೊಮ್ಮೆ ದಂಡುಗಾರರನ್ನ ಕಟ್ಟಿ ಹಾಕುವುದೇ ಆದರೆ ಪಂದ್ಯದ ಚಿತ್ರಣವೇ ಬದಲಾಗಬಹುದು ಬೌಲರ್ ನೇಮ್ ಪ್ಲೀಸ್ ಪ್ರಥಮ ಓವರ್ ಅನ್ನು ಎಸೆಯಲು ದಿಲ್ಶಾನ್ ಒಂದು ಎಸೆತ ಮುಕ್ತಾಯ ಸ್ಟ್ರೈಕ್ ವಿಭಾಗದಲ್ಲಿ ಬದಲಾವಣೆ ಅಶೋಕ್ ರವರ ಆಗಮನವಾಗಿದೆ ಅಶೋಕ್ ಮತ್ತು ಶಾಬುದ್ದೀನ್ ಜೋಡಿ ತಂಡಕ್ಕೆ ಯಾವ ರೀತಿಯಲ್ಲಿ ಭದ್ರ ಬುನಾದಿಯನ್ನ ಕಟ್ಟಬಹುದೇ ರಕ್ಷಣಾತ್ಮಕಾರಿ ಆಟ ನೋಡಿ ಇಲ್ಲಿ 21 ಟಾರ್ಗೆಟ್ ಇರುವಾಗ ಆರಂಭಿಕ ಜೋಡಿಗಳು ಜವಾಬ್ದಾರಿಯಿಂದ ಆಡ್ತಾ ಇದ್ದಾರೆ ಯಾವುದೇ ಒಂದು ಆಘಾತಗಳು ಸಂಭವಿಸದ ರೀತಿಯಲ್ಲಿ ಆಟ ಆದರೆ ಎಲ್ಲ ಒಂದು ಕಡೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಕಾರಣ ಪವರ್ ಪ್ಲೇ ಎಂಬ ಮಾತನ್ನ ಹರಿತು ಆಡುವ ಪ್ರಯತ್ನ ಅಶೋಕ್ ಸೀಮಾರೇಖೆ ಗಡಿ 1 ಬೌನ್ಸ್ ಮೂಲಕ ಗಡಿದಾಡ್ತಾ ಇದೆ 4 ರನ್ಗಳು ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಬೌಂಡ್ರಿ ಇದು ಎಸೆತ 3 ಮುಕ್ತಾಯ ಖಾತೆಯಲ್ಲಿ 5 ರನ್ನಿನ ಜೋಡಣೆಯಾಗಿದೆ 27 ಎಸೆತಗಳ ಮುಂದೆ 16ರ ಅವಶ್ಯಕತೆ
ಅದ್ಭುತವಾದ ಹೊಡೆತ ಇಲ್ಲಿ 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 ಉಪ ಕಪ್ತಾನನ ನಿರ್ಗಮನ ಕಾಣ್ತಾ ಇದ್ದೇವೆ ನೋಡಿ. ಶಹಾಬುದ್ದೀನ್ ಹಫೀಜ್ ಎಂಬ ತಂಡದ ಉಪ ಕಪ್ತಾನ, ಆಲ್ರೌಂಡರ್ ಆಟಗಾರ. ಈ ಕ್ಷಣಕ್ಕೆ ಈ ಹೊಡೆತದ ಅವಶ್ಯಕತೆ ಇತ್ತೆ. ಇದಾಗಿದೆ ಸವಾಲು. ಕಾರಣ 5 ಓವರ್ಗಳಲ್ಲಿ 21 ರನ್ನಿನ ಅವಶ್ಯಕತೆ ಇರುವಾಗ ಶಹಾಬುದ್ದೀನ್ ದಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟದ್ದು ತಪ್ಪೇ. ಎಲ್ಲ ಪ್ರಶ್ನೆಯಾಗಿ ಮೂಡಿ ಬರಬಹುದು. ಏನೇ ಇರಲಿ, ಆರಂಭಿಕ ಜೋಡಿಯಲ್ಲಿ ಉಪ ಕಪ್ತಾನನ ನಿರ್ಗಮನವಾಗಿದೆ. ಕಪ್ತಾನನ ಆಗಮನವಾಗಬಹುದೇ? ಉಪ ಕಪ್ತಾನ ನಿರ್ಗಮನವಾಗಿದೆ, ಕಪ್ತಾನನ ಆಗಮನವಾಗಿದೆ. ಅಮ್ದಾನ್ ಉಡುಪಿ. ಅಮ್ದಾನ್ ಉಡುಪಿ ಓರ್ವ ಅನುಭವಿ ಆಟಗಾರ, ಪರಿಸ್ಥಿತಿಯನ್ನ ಅರಿತು ಆಡಬಲ್ಲ ಆಟಗಾರ, ಎಲ್ಲವನ್ನ ಗಮನಿಸಿ ಆಡಬಲ್ಲ ಆಟಗಾರ. ಇದಾಗಿದೆ ಅಮ್ದಾನ್ ಉಡುಪಿ. ಈ ನಿಟ್ಟಿನಲ್ಲಿ ಕ್ರಮ ಸಂಖ್ಯೆ 18ರ ಸಮವಸ್ತ್ರಧಾರಿ ತಂಡದ ಕಪ್ತಾನ ಅಮ್ದಾನ್ ಉಡುಪಿ ಆಗಮನವಾಗಿದೆ. 25ರ ಮುಂದೆ 15ರ ಸವಾಲಿದೆ. 25 गेंद पर 15 रनों की आवश्यकता. 25 पंदिल 15 ಲಕ್ಷ್ಯಮಾನ. ವಾಹ್, ಮ್ಯಾಚ್ ಪಂದ್ಯವೆಂದರೆ ಈ ರೀತಿಯಾಗಿರಬೇಕು. ಎಸ್ತಗಾರರು ಕಟ್ಟಿ ಹಾಕಬಹುದೇ? ತಿರುಗಿಸಿ ಹೊಡೆಯುವ ಪ್ರಯತ್ನ. ಯಾವುದೇ ಒಂದು ಅಂಕಕ್ಕೆ ಅವಕಾಶವಿಲ್ಲ. ಓವರ್ ನಂಬರ್ 1 ಮುಕ್ತಾಯ. ಖಾತೆಯಲ್ಲಿ 6 ಇದೆ ನೋಡಿ. 1 ಒದರಿಯನ್ನ ಬಿಟ್ಟು ಕೊಡ್ತಾ ಇದೆ ತಂಡ. ಇನ್ನುಳಿದ 24ರ ಮುಂದೆ 15ರ ಸವಾಲಿದೆ. ಈ ಪಂದ್ಯಾಕೂಟಕ್ಕೆ ಆಗಮಿಸಿದಂತ ಗೌರವಾನ್ವಿತ ವ್ಯಕ್ತಿತ್ವಗಳು ಖಂಡಿತವಾಗಿಯೂ ನಾವು ಗಮನಿಸಿಕೊಳ್ಳುತ್ತಾ ಇದ್ದೇವೆ. ಬ್ಯಾರಲ್ಸ್ ಮತ್ತು ರೇಂಜರ್ಸ್ ಪ್ರಸ್ತುತಪಡಿಸುವ ಕಟೀಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 13ರಲ್ಲಿ ನಾವುಗಳು. ಸಮಯ 12:38 ಮುಕ್ತಾಯ. 2 ಮೈದಾನಗಳಲ್ಲೂ ಬಹಳಷ್ಟು ಉತ್ತಮ ರೀತಿಯಲ್ಲಿ, ಸೊಗಸಾದ ರೀತಿಯಲ್ಲಿ ಪಂದ್ಯಾಕೂಟಗಳು ಸಾಗಿ ಬರುತ್ತಾ ಇದೆ. ಕಾರಣ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಈ ಪಂದ್ಯದ ವೀಕ್ಷಣೆ, ನಿಮ್ಮೆಲ್ಲ ಈ ಒಂದು ಪಂದ್ಯಾಕೂಟಕ್ಕೆ ನೀಡಿದ ಸಹಕಾರ. ಅಶೋಕ್ ಸ್ಟ್ರೈಕ್ ವಿಭಾಗದಲ್ಲಿ, ಎಸ್ತಗಾರಿಕಾ ಪೀಠದಲ್ಲಿ ಎಂಬಿ. ಡೀಪ್ ಮಿಡ್ ವಿಕೆಟ್ ಏರಿದತ್ತ ಸಾಗಿದ ಚೆಂಡು. ಒಂದಂತೂ ಸುಲಭದ ತುತ್ತು ಇದು. ಈ ನಿಟ್ಟಿನಲ್ಲಿ 7 ರನ್ನಿನ ಜೋಡಣೆಯಾಗಿದೆ ಖಾತೆಯಲ್ಲಿ. ಅಮ್ದಾನ್ ಉಡುಪಿ ಸ್ಟ್ರೈಕ್ ವಿಭಾಗದಲ್ಲಿ 23ರ ಮುಂದೆ 14ರ ಅವಶ್ಯಕತೆ. ಆಘಾತವಿತ್ತು, ಪರಿಶ್ರಮವಂತೂ ಇದ್ದೇ ಇತ್ತು. ಆದರೆ ಜೀವದಾನ ಲಭಿಸ್ತಾ ಇದೆ ಅಮ್ದಾನ್ ಉಡುಪಿ. ಅದೆಷ್ಟೋ ಮೈದಾನದಲ್ಲಿ ಆರ್ಭಟಿಸಿದ್ದು ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಆರ್ಭಟದ ಅವಶ್ಯಕತೆ ಇದೆ ಎಂಬುದಾಗಿದೆ ಸವಾಲು. ಕಾರಣ 22ರ ಮುಂದೆ 13ರ ಅವಶ್ಯಕತೆ. ಈ ಮಧ್ಯೆ ಅಶೋಕ್ ಯಾವುದೇ ಒಂದು ಅಂಕಕ್ಕೆ ಅವಕಾಶವಿಲ್ಲ. ಕಾರಣ ಎಂಬಿ ಅರಿತು ಆಡ್ತಾ ಇದ್ದಾನೆ. इक्कीस गेंद पर 13 रनों की आवश्यकता. किसकी बारी हो जाएगी जीत? ಈ ಮಧ್ಯ ತಿರುಗಿಸಿ ಹೊಡೆಯುವ ಪ್ರಯತ್ನ ಇದು ಅಶೋಕ್ ಭಾಗವಾಗಿ ಬಂತು. ಆದರೆ ಸುಭದ್ರ ಸ್ಥಿತಿಯಲ್ಲಿ ಕ್ಷೇತ್ರಪಾಲಕ ಜಾಗದಲ್ಲಿ 1 ಬೌನ್ಸ್ ಮೂಲಕ ಬಾಲ್ ಅನ್ನ ಪಡೆದುಕೊಂಡು ಹಿಂದಿರುಗಿಸುವಾಗ 1 ರನ್ನಿನ ಜೋಡಣೆಯಾಗಿದೆ. ಕಪ್ತಾನ ಸ್ಟ್ರೈಕ್ ವಿಭಾಗದಲ್ಲಿ ಅಮ್ದಾನ್. ಇಲ್ಲಿ ನೋಡಿ ಆಘಾತ. ಕಪ್ತಾನನ ನಿರ್ಗಮನವಾಗಿದೆ. ಆರಂಭಿಕ ಹಂತದಲ್ಲಿ ಉಪ ಕಪ್ತಾನ ಶಹಾಬುದ್ದೀನ್ ನಿರ್ಗಮನವಾಯಿತು. ನಂತರ ಕಪ್ತಾನ ಅಮ್ದಾನನ ನಿರ್ಗಮನವಾಗ್ತಾ ಇದೆ.
ಎಲ್ಲೋ ಒಂದು ಕಡೆ ಪಂದ್ಯದ ಚಿತ್ರಣ ಬದಲಾಗಬಹುದೇ? ಇದಾಗಿದೆ. ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಸ್ಥಿತಿಗತಿಯಲ್ಲಿ ಮಾರ್ಪಾಡಾಗಬಹುದೇ? ಎಲ್ಲವೂ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೋಲು ಬಂದರೆ ಮುಗಿದು ಹೋಗುವುದಿಲ್ಲ, ಸೋಲು ಬಂದರೆ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಇವತ್ತಿನ ಸೋಲು ನಾಳಿನ ಗೆಲುವಾಗಬಹುದು. ಇವೆಲ್ಲವನ್ನ ಮನದಾಳದಲ್ಲಿ ಅರ್ಥ ಮಾಡಿಸಿಕೊಳ್ಳುತ್ತಾ ಆಟಗಾರರು ತನ್ನ ಜವಾಬ್ದಾರಿಯನ್ನ ಮುಂದಿಡುತ್ತಾ ಪಂದ್ಯ ಸಾಗಿ ಬರುತ್ತಾ ಇದೆ. ಕಟೀಲ್ ಫ್ರೆಂಡ್ಸ್ ಎಂಬ ಸಂಘ ಸಂಸ್ಥೆ ಕೇವಲ ಕ್ರೀಡೆಯಲ್ಲಿ ಮಾತ್ರವಲ್ಲ, ಬಹಳಷ್ಟು ಪರಿಶ್ರಮಗಳ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದಂತ ಒಂದು ಸಂಘ ಸಂಸ್ಥೆ ಕಟೀಲ್ ಫ್ರೆಂಡ್ಸ್. ಈ ಕಾರ್ಯಕ್ರಮಕ್ಕೆ ಬಂದಂತ ಸಮಸ್ತ ಆತ್ಮೀಯರನ್ನ ಎಲ್ಲರನ್ನ ನಾವು ಬರಮಾಡಿಕೊಳ್ಳುತ್ತಾ ಪಂದ್ಯದ ಚಿತ್ರಣ 19ರ ಮುಂದೆ 12ರ ಸವಾಲಿದೆ. 19 गेंद पर 12 रनों की आवश्यकता. मनोज की आगमन स्ट्राइक पर, क्या कर पाएंगे मनोज जी? ये है सवाल. क्यों? 19 गेंद पर 12 रन की आवश्यकता है. गेंदबाजी के रूप पर यम भी करेंगे गेंदबाजी. ऑफ ओवर की आखिरी गेंद रक्षणात्मक के लिए इस वक्त आसान तरीका से 1 रन रोट रहे. देखिए दो ओवर समाप्त हो चुकी है. कुल मिलाकर रन संख्या 10 पर 2 विकेट की नुकसान पर. आने वाला 18 गेंद पर 11 रन की आवश्यकता मैच जीतने के लिए. 18 रन आवड़ो 10 रन आतंड रेड विकेट पोतुनुदुले. कैप्टन ಔಟ್ ಆತರು, ವೈಸ್ ಕ್ಯಾಪ್ಟನ್ ಔಟ್ ಆದುಳ್ಳರು. ಮೂಜನೇ ಓವರ್ಗೆ ಶುಕೇಶ್ ಭಂಡಾರಿ ಸ್ಟ್ರೈಕ್ ಡುಳ್ಳರು. ಮನೋಜ್ ಮಲ್ಪೆ ಓ ರೀತಿಡ್ ಈ ಒಂದು ಗೊಬ್ಬನು ನಿಭಾವನೆ ಮನ್ಪರಂತೂ 18 ಬಾಲ್ಡ್ 11 ರನ್ನದ ಅವಶ್ಯಕತೆ ಉಂಟು. ಆಹಾ, ಅದ್ಭುತವಾದ ಎಸೆತಕ್ಕೆ ತಕ್ಕದಾದ ಉತ್ತರವು ಲಭಿಸ್ತಾ ಇದೆ. ಇದು ಮನೋಜ್ ಮಲ್ಪೆ. ಇಲ್ಲಿ ಸವಾಲುಗಳಾಗಿ ಪರಿಣಮಿಸಿದ ಪಂದ್ಯವನ್ನ ಸ್ವೀಕರಿಸಿ ತಕ್ಕದಾದ ಉತ್ತರಗಳು ಲಭಿಸ್ತಾ ಇದೆ. ಪಂದ್ಯದ ಚಿತ್ರಣವಂತೂ ಖಂಡಿತವಾಗಿಯೂ ಹೇಳಲಾರೆ. ಕಾರಣ ಎರಡೂ ತಂಡದಲ್ಲೂ ಬಲಿಷ್ಠವಾದ ಆಟಗಾರರ ಸಮಾಗಮವಿದೆ. 17ರ ಮುಂದೆ 10ರ ಸವಾಲಿದೆ. ಅಶೋಕ್ ಸ್ಟ್ರೈಕ್ ವಿಭಾಗದಲ್ಲಿ 14 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಶುಕೇಶ್ ಭಂಡಾರಿ ಎಸೆತಕ್ಕೆ ಯಾವ ರೀತಿ ಉತ್ತರವನ್ನ ನೀಡಬಲ್ಲರು? ಜವಾಬ್ದಾರಿಯುತ ಆಟ. ಎಸ್ತಗಾರನ ಚಲನ ವಲನಗಳನ್ನ ಗಮನಿಸಿಕೊಳ್ಳುತ್ತಾ ದಾಂಡುಗಾರಿಕೆಯನ್ನ ಮುಂದುವರಿಸಿಕೊಳ್ಳುತ್ತಾನೆ ಅಶೋಕ್. 7 ಎಸೆತಗಳಲ್ಲಿ 7 ರನ್ ತನ್ನದಾಗಿಸಿಕೊಂಡ ಅಶೋಕ್ ಒಂದು ಕಡೆ, ಮತ್ತೊಂದು ಕಡೆ ಮನೋಜ್ ಮಲ್ಪೆ. 16ರ ಮುಂದೆ 10ರ ಸವಾಲು. ತಿರುಗಿಸಿ ಹೊಡೆಯುವ ಪ್ರಯತ್ನ, ಇದು ಅವಶ್ಯಕತೆ ಇತ್ತೇ? ಮನವಿ ಇತ್ತು, ಪುರಸ್ಕಾರ ಲಭಿಸ್ತಾ ಇಲ್ಲ. ಹೌಕೆ ವಿಭಾಗದಲ್ಲಿ ಬಹಳಷ್ಟು ತೀರ್ಪುಗಾರಿಕೆಯನ್ನು ನೀಡಿದಂತ ತೀರ್ಪುಗಾರರು 21 ರನ್ನಿನ ಅವಶ್ಯಕತೆ ತಂಡಕ್ಕೆ ಇತ್ತು. ಇದೀಗ 15ರ ಮುಂದೆ 10ರ ಸವಾಲು. ಈ ಮಧ್ಯ ಅಡ್ಡ ಚೆಂಡು ಎಂಬ ನಿಶಾನೆ. बिना परिश्रम की 7 अंक लूट रहे. देखिए अशोक क्या कर पाएंगे? सामने करेंगे शुकेश भंडारी को. 15 गेंद पर 9 रन की आवश्यकता. 15 പന്തിൽ 9 റണ്ണിന്റെ ലക്ഷ്യമിരിക്കുമ്പോൾ മത്സരങ്ങൾ മാറി മറിയുമോ? എല്ലാം ചോദ്യങ്ങളായി മാറുന്ന ഇവിടെ. വാട്ട് ബാറ്റ്സ്മാൻ അശോക് ദ മാൻ സ്ട്രൈക്ക്. ഇവിടെ പന്തെറിയാനായി ശുകേഷ് ഭണ്ഡാരി. ഓവറിന്റെ 4ാമത്തെ പന്ത്. ആഹാ, മനോഹരമായിരുന്നു.
ഒരു റണ്ണ് കരസ്ഥമാക്കുന്നുണ്ട്. രണ്ടാം റണ്ണിനെ ഓടുമ്പോൾ 2 റണ്ണുകളും കരസ്ഥമാക്കുന്നു. Now the scorecard is 14. We need last 14 delivery required to 7 runs. 14 गेंद पर 7 रन की आवश्यकता मैच जीतने के लिए. बेहतरीन खेल चल रहे मैदान ये पर देखिए, एक तरफ से दाबा क्रिकेटर्स, दूसरी तरफ से विद्वान विक्टर्स. 14 गेंद पर 7 रन की आवश्यकता. तीसरी ओवर की 5वां गेंद. शोकेश तैयार और रिवर्सिप के लिए कोशिश थी, नहीं इस वक्त कामयाब नहीं है अशोक की तरफ से. गेंद और बल्ले से संपर्क नहीं है. स्थगित 14 पर. विनीड लास्ट 13 डिलीवरी रिक्वायर्ड टू 7 रन्स. 13ರ ಮುಂದೆ 7ರ ಸವಾಲು. ಅಶೋಕ್ 10 ಎಸೆತಗಳಲ್ಲಿ 9 ರನ್ನಿನೊಂದಿಗೆ ಸ್ಟ್ರೈಕ್ ವಿಭಾಗದಲ್ಲಾದರೆ, ನೋ ಸ್ಟ್ರೈಕ್ ವಿಭಾಗದಲ್ಲಿ ಮನೋಜ್ ಮಾಲ್ಪೆ 2 ರನ್ನಿನೊಂದಿಗೆ ತಂಡಕ್ಕಾಗಿ ಆಡ್ತಾ ಇದ್ದಾರೆ. ವಿದ್ವಾನ್ ವಿಕ್ಟರ್ಸ್ ಸ್ಟ್ರೈಕ್ ವಿಭಾಗದಲ್ಲಿ ಅಶೋಕ್ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಖಾಲಿ ಜಾಗವನ್ನ ಅರಿತು ಆಡಿದ್ದಾರೆ ಅಶೋಕ್. 1 ಬೌನ್ಸ್ ಮೂಲಕ ಸೀಮೆಯ ರೇಖೆಯ ಗಡಿದಾಡ್ತಾ ಇದೆ. 4 ರನ್ನುಗಳು. ಈ ಮಧ್ಯೆ ಖಾತೆ 18ರತ್ತ ಸಾಗ್ತಾ ಇದೆ. ಓವರ್ ನಂಬರ್ 3 ಮುಕ್ತಾಯ. ಹನ್ನೆರಡು ಎಸೆತಗಳ ಮುಂದೆ 3 ರನ್ನಿನ आवश्यकता. आखिरी 2 ओवर पर 3 रन की आवश्यकता मैच जीतने के लिए. ಮುಂದುವರಿಸಿಕೊಳ್ಳಿ. ನಿರಂತರವಾಗಿ ಪಂದ್ಯ ಸಾಗುವ ನಿಟ್ಟಿನಲ್ಲಿ ತಮ್ಮಲ್ಲಿ ವಿನಮ್ರವಾದ ವಿನಂತಿ, ವಿಳಂಬವನ್ನ ಮಾಡಬೇಡಿ. ಮುಂದುವರಿಸಿಕೊಳ್ಳಿ ಪಂದ್ಯವನ್ನ. ಸಂಘಟಕರ ಎಲ್ಲ ಪ್ರೆಷರ್ಗಳು ನಮಗಿದೆ. ಸಮಯ ಮಧ್ಯಾಹ್ನ 12:47 ಮುಕ್ತಾಯ. ಇನ್ನು ಬಹಳಷ್ಟು ಪಂದ್ಯ ಈ ಮೈದಾನದಲ್ಲಿ ಸಾಗಿ ಬರಲಿದೆ. ಎಂಬಿ ಎಸ್ತಗಾರಿಕಾ ಪೀಠದಲ್ಲಿ 12ರ ಮುಂದೆ 3ರ ಸವಾಲು. ಎಸ್ ರೇಂಜರ್ಸ್ ವಿರುದ್ಧವಾಗಿ ವಿದ್ವಾನ್ ವಿಕ್ಟರ್ಸ್. 2 ತಂಡಗಳು ಗ್ರೌಂಡ್ ನಂಬರ್ ಬಿ. ತಕ್ಷಣವೇ ಸಾಗಿ ಬನ್ನಿ ಮುಂದಿನ ಪಂದ್ಯಕ್ಕೆ. ಈ ಮಧ್ಯೆ ಗುಟ್ಟಪ್ಪ ಲಕ್ಕನ ಹಿಂಭಾಗಕ್ಕೆ ಸರಿದ ಚೆಂಡು. ಪಂದ್ಯ ವಿಜಯ ಆಗ್ತಾ ಇದೆ. 5 ರನ್ನಿನ ಜೋಡಣೆಯಾಗಿದೆ ನೋಡಿ. ಈ ಪಂದ್ಯವನ್ನ ವಿದ್ವಾನ್ ವಿಕ್ಟರ್ಸ್ ತಂಡ ವಿಜಯಗೊಳ್ಳುತ್ತಾ. ದಾಬಾ ಕ್ರಿಕೆಟರ್ಸ್ ಕೂಡ ಅದ್ಭುತವಾಗಿ ಆಡಿದ್ದೀರಿ, ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಇದ್ದಾವೆ. ವಿದ್ವಾನ್ ವಿಕ್ಟರ್ಸ್ ವಿರುದ್ಧವಾಗಿ ರೇಂಜರ್ಸ್. 2 ತಂಡ ಕಪ್ತಾನರೇ ಆಗಮಿಸಿ, ವಿಳಂಬವನ್ನ ಮಾಡಬೇಡಿ. ತಕ್ಷಣವೇ ಮ್ಯಾಚ್ ಮೈದಾನ ನಂಬರ್ ಬಿ ಅತ್ತ ಸಾಗಿ ಬನ್ನಿ. ಅದೇ ರೀತಿಯಲ್ಲಿ ಇದೀಗ ನಡೆದಂತ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಸರದಾರ ಯಾರೆಂದು ಕೇಳಿದರೆ ಖಂಡಿತವಾಗಿಯೂ ಅದಕ್ಕೆ ಉತ್ತರವಿದೆ. ನನ್ ಅದರ್ ದ್ಯಾನ್ ವಿದ್ವಾನ್ ವಿಕ್ಟರ್ಸ್ ತಂಡದ ಅಸಮರ್ಥ ಆಟಗಾರ, ಅದ್ಭುತ ಆಟಗಾರ ಗುರುರಾಜ್ ಕಟೀಲ್. ಅದ್ಭುತವಾದ ಪಂದ್ಯವಿದು. ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡ ಪಂದ್ಯ. ಖಂಡಿತವಾಗಿಯೂ